ಆತ್ಮಹತ್ಯೆ ಪ್ರಕರಣ ಕುಟುಂಬಕ್ಕೆ ಹೇಮಲತಾ ನಾಯ್ಕ ಸಾಂತ್ವನ ನೀಡಿದರು. ಕನಕಗಿರಿ ಪಟ್ಟಣದಲ್ಲಿ ಕೆಲವು ದಿನಗಳ ಹಿಂದೆ ನಡೆದ ದಿವಂಗತ ಬಸವರಾಜ ರೆಡ್ಡಿಯವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಹೇಮಲತಾ ನಾಯ್ಕ ಅವರು ಬಸವರಾಜ ರೆಡ್ಡಿಯವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿದ ಅವರು, ಘಟನೆ ಕುರಿತು ಮಾಹಿತಿ ಪಡೆದುಕೊಂಡು ಕುಟುಂಬದ ನೋವಿನಲ್ಲಿ ತಾವು ಹಾಗೂ ಪಕ್ಷದ ಮುಖಂಡರು ಭಾಗಿಯಾಗಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕನಕಗಿರಿ ಮಂಡಲ ಅಧ್ಯಕ್ಷ ಸಣ್ಣ ಕನಕಪ್ಪ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಮಹಂತೇಶ್ ಸಜ್ಜನ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಜ್ಞಾನಪ್ಪ ಗಾಣದಾಳ, ಮಂಡಲ ಉಪಾಧ್ಯಕ್ಷ ರಂಗಪ್ಪ ಕೊರಟಗಟ್ಟಿ, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನಕುಮಾರಿ, ಜಿಲ್ಲಾ ಸಾಮಾಜಿಕ ಜಾಲತಾಣ ಸಂಚಾಲಕ ಮಂಜುನಾಥ್ ಎತ್ನಟ್ಟಿ, ಹುಲಿ ಹೈದರ್, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಹನುಮೇಶ್ ಕೋರಿ, ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಹುಲಿಗೆಮ್ಮ ನಾಯ್ಕ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶೇಷಪ್ಪ ಪೂಜಾರ್, ನರಸಪ್ಪ ಕುರುಗೋಡು, ಮುಖಂಡರಾದ ವಾಗೇಶ್ ಹಿರೇಮಠ್, ವಾಣಿಶ್ರೀ ಹಿರೇಮಠ, ಪುರುಷೋತ್ತಮ್ ರೆಡ್ಡಿ, ಅಯ್ಯನಗೌಡ, ರಾಮರೆಡ್ಡಿ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಮಾಧ್ಯಮದವರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್, ಕನಕಗಿರಿ. ಈ ಸರ್ಕಾರಕ್ಕೆ ಬಂದು ಇಲ್ಲಿ ವರ್ಷ ಆಯಿತು, 3 ವರ್ಷ 4ನೇ ವರ್ಷ ನಡೀತಾ ಇದೆ. ಈ ಸರ್ಕಾರದಲ್ಲಿ ಯಾವ ವ್ಯಕ್ತಿಗೂ ಮಹಿಳೆಗೂ ಮಾನಕ್ಕೆ ಬೆಲೆ ಇಲ್ಲ, ಪುರುಷರಿಗೆ ಜೀವಕ್ಕೆ ಬೆಲೆ ಇಲ್ಲ. ಇಂಥ ಒಂದು ಸರ್ಕಾರ ಇದೆ. ಆವತ್ತು ಈ ವ್ಯಕ್ತಿ ವಿಷ ಕುಡಿದಾಗ ಸಚಿವರು ಇಲ್ಲೇ ಇದ್ರು ಅಂತ ಹೀಗೆ ಹೇಳ್ತಾ ಇದ್ರು. ಮರದನ್ನು ತೀರ್ಕೊಂಡಾಗ ಎಲ್ಲ ವಿಷಯಗಳು ಮಾಧ್ಯಮದ ಮೂಲಕ ತಮ್ಮ ಇಲಾಖೆ ಮೂಲಕ ತಿಳ್ಕೊತಾರೆ, ಇಲ್ಲ ಅನ್ನೋಕ್ಕಿಲ್ಲ. ಆದರೆ ಇವತ್ತು ಅವ್ರ ಕ್ಷೇತ್ರದಲ್ಲಿ ಈ ರೀತಿ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ ಅಂತಂದರೆ ಏನು ಹೇಳ್ತಾರೋ ಅವರಿಂದ ಅವ್ರಿಗೆ ಬರ್ತಾರಲ್ಲ ಅವ್ರಿಗೆ ಕೇಳಿ. ಇವತ್ತು ಆ ಮಹಿಳೆ ಹೇಳ್ತಾ ಇಲ್ಲ, ರಾಧಿಕಾ ಅವರು, ನನ್ನ ಗಂಡ ಇರಬೇಕಾದಾಗ ನಾನು ಹೊಸ್ತಿಲ್ ದಾಟು ಅವ್ರಿಗೆ ಬರ್ತಿರ್ಲಿಲ್ಲ. ಇವತ್ತು ನನ್ನ ಗಂಡನ್ನ ಕಳ್ಕೊಂಡಿದ್ದೀನಿ, ಏನು ಕೊಡ್ತೀವಿ ಸರ್ಕಾರ? ಇವತ್ತಿಗೆ 8 ದಿನ ಆಯಿತು, ಆ ಕುಟುಂಬ ನೋವಿನಲ್ಲಿದೆ. ಅದನ್ನು ಬಂದು ಸಾಂತ್ವನ ಮಾಡಿ ಕೇಳಬೇಕನ್ನೋ ಸೌಜನ್ಯ ಈ ಸರ್ಕಾರದ ಸಚಿವರಿಗಿಲ್ಲ. ಇವತ್ತಿನವರೆಗೂ ಅವರು ಏನಾಗಿದೆ ಕುಟುಂಬಕ್ಕಂತ ಕೇಳಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ಈ ಕನಕಗಿರಿಯಲ್ಲಿ ನಡೀತಾ ಇದೆ. ಇವತ್ತು ಬರಗಾಲ ಬಂದು ರೈತರ ಪರಿಸ್ಥಿತಿ ಆ ರೀತಿಯಾಗಿದೆ. ಎಲ್ಲಿ ಬೇಕಲ್ಲಿ ದೌರ್ಜನ್ಯ, ಕಳ್ಳತನ, ಈ ಭಾಗದಲ್ಲಿ ಇಸ್ಪೆಟ್ಟು, ಮಟ್ಗ ಎಲ್ಲವೂ ಅವ್ಯವತವಾಗಿ ನಡೀತಾ ಇದೆ. ಏನು ನಡಿಬಾರ್ದು ಎಲ್ಲ ನಡೀತಾ ಇದೆ. ಅದರಲ್ಲಿ ಈ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಸಾಂತ್ವನ ಹೇಳಲಿಲ್ಲ, ಇನ್ನುವರೆಗೂ ಬಂದಿಲ್ಲ ಅಂತ ಆ ತಾಯಿ ಹೇಳ್ತಾ ಇದ್ದಾಳೆ. ಅವರು ಕುಟುಂಬದ ಗತಿ ಏನು? ಅವ್ರಿಗೇನು ಪರಿಹಾರ ಕೊಡ್ತದೆ ಸರ್ಕಾರ? ಈ ಸಚಿವರಿಗೆ ತಮ್ಮ ಕ್ಷೇತ್ರದಲ್ಲಿ, ತಮ್ಮ ಮತದಾರ ಕ್ಷೇತ್ರದಲ್ಲಿ ಇವತ್ತು ಈ ರೀತಿ ಒಂದು ಕುಟುಂಬ ಕನ್ಯಾಗಿದೆ ಅಂತಂದರೆ ಅವರು ಏನೇ ನ್ಯಾಯ ದೊರಕಿಸ್ಕೊಡ್ತಾರೆ? ಇಲ್ಲೇ ಆಫೀಸ್ ಇದೆ ಅಂತೆ, ಆ ಮನೆ ಪಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಇಲ್ಲೇ ಇದ್ದಾರೆ. ಸಾಲದಕ್ಕೆ ಅವ್ರ ಮೈದನ್ನ ಕಾಂಗ್ರೆಸ್ನಲ್ಲೇ ಓಡಾಡ್ತಕ್ಕಂಥ ಅವರ ಕಾರ್ಯಕರ್ತನ ಅಣ್ಣನೇ ಇವತ್ತು ಯಾರಿಗೊಂದು ಸಹಾಯ ಸಿಗಲಿಲ್ಲ. ಒಬ್ಬ ಅವ್ರ ತಾಯಿ ಹೇಳ್ತಿದ್ರು, ನನ್ನ ಗಂಡನ ಪರವಾಗಿ ಒಬ್ಬ ಗಾರ್ಡ್ ನಿಂತ್ಕೊಂಡಿದ್ದ, ಹೋಮ್ ಗಾರ್ಡ್ ಕಳಿಸ್ಕೊಟ್ಟಿದ್ದು ನನ್ನ ಗಂಡ ಇವತ್ತು ಜೀವದಿಂದ ಉಳಿತಿದ್ದ. ಅವ್ರು ಬಂದು ಹಿಂದಿನ ದಿನ ರಾತ್ರಿ ಗಲಾಟೆ ಮಾಡಿದಾಗ ಯಾರು ಅವ್ರ ಸಹಾಯಕ್ಕೆ ಹೋಗಲಿಲ್ಲ. ಅವ್ರು ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಅಲ್ಲಿ ಯಾರು ಸ್ಪಂದಿಸಲಿಲ್ಲ. ಹಿಂಗಿದ್ದವಾಗ ನನಗೇನು ಯಾವ ರೀತಿಯಿಂದ ಸೆಕ್ಯೂರಿಟಿ ಇಲ್ಲ. ಅವರು ಭಯ ಪಟ್ಕೊಂಡ್ಬಿಟ್ಟ. ಎಲ್ಲರೂ ಒಂದು 8-10 ಜನ ಅವ್ರ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ, ಇವತ್ತು ನಿನ್ನ ಮುಗಿಸಿ ಬೆದರಿಕೆ ಹಾಕಿದಾಗ ವ್ಯಕ್ತಿಗೆ ಧೈರ್ಯ ಹೆಂಗೆ ಬರ್ತದೆ? ಇವತ್ತು ಹೇಳಿ ಮೇಡಮ್, ಸಾವಿನಲ್ಲಿ ರಾಜಕಾರಣ ನಾವು ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ. ಅದು ಏನು ಸೈಟಿಂದು? ಯಾಕೆ ಪಂಚಾಯತಿಗೆ ಹೋದವಾಗ ಅಳತೆ ಮಾಡಿ ಅವ್ರದ್ದು ಇವ್ರಿಗಂತ ಹಂಚಿ ಕೊಡ್ಬೋದಾಗಿತ್ತಲ್ಲ, ಹೊಂಚು ಕೊಟ್ಟಿಲ್ಲ. ಅವ್ರಿಗೆ ಹೋದಾಗ ಅವ್ರಿಗೆ ಹಚ್ಕೊಂಡಿಲ್ಲ. ಈಗ ರಾಜಕಾರಣ ಅಂದರೆ ಒಂದು ಕುಟುಂಬಕ್ಕೆ ಬಂದು ನಾವು ಸಾಂತ್ವನ ಹೇಳಿದ್ವಿ, ಅವರೇ ಹೇಳ್ತಾ ಇದ್ದಾರೆ, ಅವ್ರ ಸಮಾಜದವ್ರು ಹೇಳಿದ್ದಾರೆ ಇವತ್ತಿಷ್ಟು ಪರಿಹಾರ ಕೊಡಬೇಕು ನಮಗೆ ಅಂತೇಳಿ ಅವರು ಪತ್ರನೇ ಓಡಾಡ್ತಾ ಇದೆ. ನಾವು ಸಾಂತ್ವನ ಹೇಳೋಕ್ಕೆ ಬಂದಿದ್ದೀನಿ. ಒಂದು ಕುಟುಂಬದ ಮಹಿಳೆ, ಆಕೆ ಪಾಪ ಎಷ್ಟು ಮುಗ್ಧ ಇದ್ದಾಳೆ. ಇವರಿಗೆ ತಂದೆ ತಾಯಿ ಯಾರಿಲ್ಲ. ಆ ಮಾವ, ಅವ್ರ ತಂದೆ ರಾಧಿಕಾ ಅವ್ರ ತಂದೆ, ಅವ್ರ ತಾಯಿಯವ್ರು ಬಂದು ಇಲ್ಲ ಅದಾರ. ಇಂಥದ್ರಲ್ಲಿ ನಾವು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋಕ್ಕೆ ಬಂದೀವಿ, ಧೈರ್ಯ ಹೇಳೋಕ್ಕೆ ಬಂದೀವಿ. ಅವ್ರು ಏನು ಹೇಳ್ತಿದ್ರು, ಅವ್ರು ಬಂದು ಗಲಾಟೆ ಮಾಡಿದ್ದು, ಆ ಒಂದು ಎಚ್ಚರಿಕೆ ಮಾತಾಡಿದ್ದು ನೋಡಿದರೆ ನಾನು ಹೆಂಗೆ ಬದುಕಬೇಕು? ನಾನು ನಾಳೆ ನನ್ನ ಮಕ್ಕಳು ಶಾಲೆಗೆ ಓದಿಸ್ಬೇಕು,
ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಹೆಂಗೆ ಯಾರಾದರೂ ಏನು ಮಾಡಿಬಿಟ್ರೆ ಹೆಂಗೆ ಅಂದಾಗ ನಾವು ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬರೋದು ರಾಜಕಾರಣ ಅಂತ ಅನಿಸ್ತದೆ ತಮಗೆ.